ಎಸ್, ಓಕೆ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ, ಈ ಒಂದು ವಿಡಿಯೋದಲ್ಲಿ 2024 ಜನವರಿ 20ರಂದು ನಡೆದಿರ್ತಕ್ಕಂತಹ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಗಣಿತದಲ್ಲಿ ಲಾಭ ಮತ್ತು ನಷ್ಟ ಈ ಒಂದು ವಿಷಯದ ಮೇಲೆ ಯಾವ ರೀತಿಯ ಕ್ವಶನ್ಗಳನ್ನ ಕೇಳಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ವರ್ಷ ಒಂದಿಷ್ಟು ಗಣಿತದಲ್ಲಿ ಬದಲಾವಣೆಗಳನ್ನ ಮಾಡಿದರೆ, ಒಂದಿಷ್ಟು ಹೊಸ ಲೆಸನ್ಗಳನ್ನ ಸೇರಿಸಿದ್ದಾರೆ. ಮತ್ತೆ ಹಳೆ ಲೆಸನ್ ನಲ್ಲಿ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನ ಬಿಟ್ಟಾಕಿ ಸಿಂಪಲ್ ಆಗಿ ಒಂದಿಷ್ಟು ಕಾನ್ಸೆಪ್ಟ್ ಆಧಾರದ ಮೇಲೆನೆ ಕ್ವಶನ್ ಕೇಳ್ತವೆ ಅಂತಂದು ಹೇಳಿದ್ದಾರೆ. ಹಾಗಾಗಿ ಯಾವ ರೀತಿ ಕ್ವಶನ್ ಬರ್ಬೋದು ಈ ವರ್ಷ ಗಣಿತದಲ್ಲಿ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಅವಾಗ ಮಾತ್ರ ನೀವು ಪ್ರತಿಯೊಂದು ಭಾಗದಲ್ಲಿ ಔಟ್ ಆಫ್ ಮಾರ್ಕ್ಸ್ ಅನ್ನ ತೆಗೆಯಕ್ಕೆ ಸಾಧ್ಯ. ಓಕೆ, ಇವತ್ತು ಲಾಭ ಮತ್ತು ನಷ್ಟ ಈ ಲೆಸನ್ಗೆ ಸಂಬಂಧಪಟ್ಟಂತೆ ಈ ವರ್ಷ ಯಾವ ರೀತಿ ಕ್ವಶನ್ ಕೇಳ್ಬೋದು ಅನ್ನೋದನ್ನ ನೋಡೋಣ. ಮತ್ತೆ ಯಾರು ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಕ್ವಶನ್ ಅನ್ನು ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 1, ಒಂದು ವಸ್ತುವನ್ನು ಅದರ ಕೊಂಡ ಬೆಲೆಯ 9/1 ಲಾಭ ಗಳಿಸಿ ರು 3,000ಕ್ಕೆ ಮಾರಿದರೆ ವಸ್ತುವಿನ ಕೊಂಡ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ರೆ. ಕ್ವಶನ್ ಅನ್ನು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಈ ರೀತಿ ಕ್ವಶನ್ಗಳನ್ನ ಕೇಳುವ ಸಾಧ್ಯತೆ ಇದೆ. ಒಂದು ವಸ್ತುವನ್ನು ಅದರ ಕೊಂಡ ಬೆಲೆಯ 9/1 ಲಾಭ ಗಳಿಸಿ, ಕೊಂಡ ಬೆಲೆ ಎಷ್ಟಿದೆಯೋ ಆ ಕೊಂಡ ಬೆಲೆಯ 9/1 ಲಾಭ ಗಳಿಸಿ 3,000ಕ್ಕೆ ಮಾರಿದರೆ ಕೊಂಡ ಬೆಲೆ ಎಷ್ಟಿದೆ ಅಂತ ಕೇಳ್ತಿದ್ರೆ. ಎಸ್, ಕ್ವಶನ್ ಅಲ್ಲಿ ಫಸ್ಟ್ ಏನೇನಿದೆ ಅಂತ ಅಬ್ಸರ್ವ್ ಮಾಡಿ. ಅವ ನಿಮ್ಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ. ನೋಡಿ, 3,000ಕ್ಕೆ ಮಾರಿದರೆ ಅಂದ್ರೆ ಮಾರಿದ ಬೆಲೆ ಇದೆ. ಎಷ್ಟಿದೆ ಮಾರಿದ ಬೆಲೆ? ಮಾರಿದ ಬೆಲೆ 3,000 ಇದೆ. ಮಾರಿದ ಬೆಲೆ 3,000 ಇದೆ. ನೆಕ್ಸ್ಟ್ ಮತ್ತೆ ನೋಡಿ, ಒಂದು ವಸ್ತುವನ್ನ ಅದರ ಕೊಂಡ ಬೆಲೆಯ 9/1 ಲಾಭ ಗಳಿಸಿ, ಅಂದ್ರೆ ಕೊಂಡ ಬೆಲೆ ಎಷ್ಟಿದೆ ಅಂತ ಕೊಟ್ಟಿಲ್ಲ, ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ? ಕೊಂಡ ಬೆಲೆಯ 9/1 ಲಾಭ ಗಳಿಸಿ ಅಂದ್ರೆ ಕೊಂಡ ಬೆಲೆ ಎಷ್ಟಿದೆಯೋ ಅಷ್ಟನ್ನ ಸಮನಾಗಿ 9 ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗ ಎಷ್ಟಿರುತ್ತೋ ಅಷ್ಟು ಲಾಭ ಆಗಿದೆ, ಅಷ್ಟು ಲಾಭ ಗಳಿಸಿ ಮಾರಿದರೆ ಅಂತ ಹೇಳ್ತಿದ್ದಾರೆ. ಕೊಂಡ ಬೆಲೆಯನ್ನ ಸಮನಾಗಿ 9 ಭಾಗ ಮಾಡಿದಾಗ 1 ಭಾಗ ಎಷ್ಟಿರುತ್ತಲ್ಲ ಅಷ್ಟು ಲಾಭ ಗಳಿಸಿ ಅಂತ ಅರ್ಥ. ಹಂಗಾದ್ರೆ ಕೊಂಡ ಬೆಲೆಯನ್ನು ಎಷ್ಟು ಸಮಭಾಗ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ ಈ ಭಿನ್ನರಾಶಿ? 9 ಸಮಭಾಗ ಮಾಡಿದೆ ಅಂತ ಹೇಳುತ್ತೆ. ಛೇದ ಏನ್ ಹೇಳುತ್ತೆ? ಅದನ್ನ ಆ ಒಂದು ಬೆಲೆಯನ್ನ ಅಥವಾ ವಸ್ತುವನ್ನ ಎಷ್ಟು ಸಮಭಾಗ ಮಾಡಿದ್ದಾರೆ ಅಂತ ಹೇಳಿ ಛೇದ ಹೇಳುತ್ತೆ. ಹಾಗಾಗಿ ಇಲ್ಲಿ ಕೊಂಡ ಬೆಲೆಯನ್ನ 9 ಸಮಭಾಗ ಮಾಡಿದ್ದಾರೆ, 9 ಭಾಗ ಮಾಡಿದ್ದಾರೆ. ಆ 9 ಭಾಗದಲ್ಲಿ ಎಷ್ಟು ಭಾಗ ಲಾಭ ಆಗಿದೆ ಅಂತ ಹೇಳ್ತಿದ್ರೆ? 9 ಸಮಭಾಗ ಮಾಡಿದಾಗ ಕೊಂಡ ಬೆಲೆಯನ್ನ ಅದರಲ್ಲಿ 1 ಭಾಗ ಎಷ್ಟಿರುತ್ತೋ ಅಷ್ಟು ಲಾಭ ಆಗಿದೆ ಅಂತ ಹೇಳ್ತಿದ್ರೆ. ಅಂದ್ರೆ ಲಾಭ 1 ಭಾಗ, ಕೊಂಡ ಬೆಲೆಯ 9 ಭಾಗದಲ್ಲಿ 1 ಭಾಗ ಲಾಭ ಆಗಿದೆ. ಎಸ್, ಅಂದ್ರೆ ಲಾಭ ಆದಾಗ ಮಾರಿದ ಬೆಲೆಯಲ್ಲಿ ಏನೇನಿರುತ್ತೆ? ಲಾಭ ಆದಾಗ ಮಾರಿದ ಬೆಲೆಯಲ್ಲಿ ಏನೇನಿರುತ್ತೆ? ಕೊಂಡ ಬೆಲೆ ಇರುತ್ತೆ ಪ್ಲಸ್ ಲಾಭ ಇರುತ್ತೆ. ಓಕೆ, ಲಾಭ ಆದಾಗ ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆ ಮತ್ತು ಲಾಭ ಇರುತ್ತೆ. ಎಸ್, ಈಗ ಕೊಂಡ ಬೆಲೆ ಎಷ್ಟು ಭಾಗ ಇದೆ? ಕೊಂಡ ಬೆಲೆ ಎಷ್ಟು ಭಾಗ ಇದೆ ಅಂತ ಹೇಳಿದ್ದಾರೆ? ಅವರೇ ಹೇಳಿದ್ದಾರೆ 9 ಭಾಗ ಇದೆ. 9 ಭಾಗ ಇದೆ. ಎಷ್ಟು ಕೊಂಡ ಬೆಲೆಯ 9 ಭಾಗದಲ್ಲಿ ಎಷ್ಟು ಭಾಗ ಲಾಭ ಆಗಿದೆ? 1 ಭಾಗ ಲಾಭ ಆಗಿದೆ. ಓಕೆ, ಎಸ್, ಮಾರಿದ ಬೆಲೆಯಲ್ಲಿ ಲಾಭ ಆದಾಗ ಕೊಂಡ ಬೆಲೆ ಪ್ಲಸ್ ಲಾಭ ಎರಡು ಇರುತ್ತೆ. ಅಂದ್ರೆ ಮಾರಿದ ಬೆಲೆ 9 ಭಾಗ, ಕೊಂಡ ಬೆಲೆ 9 ಭಾಗ ಮತ್ತೆ ಲಾಭ 1 ಭಾಗ. ಹಾಗಾದ್ರೆ ಟೋಟಲ್ 10 ಭಾಗ ಏನಿದೆ? ಟೋಟಲ್ 10 ಭಾಗ ಏನಿದೆ? ಮಾರಿದ ಬೆಲೆ ಇದೆ. ಟೋಟಲ್ 10 ಭಾಗ ಮಾರಿದ ಬೆಲೆ ಇದೆ. ಕ್ಲಿಯರಾ? ಅಂದ್ರೆ ಈಗ ನಮಗೆ ಕೇಳ್ತಿರೋದೇನು? ಅವರು ಕೊಂಡ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ರೆ. ಎಸ್, ಕೊಂಡ ಬೆಲೆಯನ್ನ ಈಗ ಈಸಿಯಾಗಿ ಕಂಡುಹಿಡ್ಕೋಬಹುದು. ಇಷ್ಟು ಗೊತ್ತಾಗ್ಬಿಟ್ರೆ ನಿಮ್ಗೆ ಕೊಂಡ ಬೆಲೆ ಬೇಕು ನಮ್ಗೆ. ನೋಡಿ, ಮಾರಿದ ಬೆಲೆ 3,000 ಇದೆ. ಅದು ಒಟ್ಟು 10 ಭಾಗ ಇದೆ. ಅಂದ್ರೆ 9 ಭಾಗದಷ್ಟು ಕೊಂಡ ಬೆಲೆ, 1 ಭಾಗ ಲಾಭ. ಅಂದ್ರೆ 3,000 ಇದರಲ್ಲಿ 9 ಭಾಗ ಕೊಂಡ ಬೆಲೆ, 1 ಭಾಗ ಲಾಭ, ಅಂದ್ರೆ 10 ಭಾಗ ಇದೆ. ಈಗ ಇದು ಏನ್ ಹೇಳುತ್ತೆ? 1 ಭಾಗದಲ್ಲಿ ಎಷ್ಟಿದೆ ಅಂತಂದು ಹೇಳುತ್ತೆ. ಈಗ ನಮಗೆ ಬೇಕಾಗಿರೋದೇನು? ನಮಗೆ ಬೇಕಾಗಿರೋದು ಕೊಂಡ ಬೆಲೆ. ಅವ್ರು ಕೇಳ್ತಾ ಇರೋದು ಕೊಂಡ ಬೆಲೆಯನ್ನ. ಹಾಗಾಗಿ ಇಂಟು ಕೊಂಡ ಬೆಲೆ ಎಷ್ಟಿದೆ? 9 ಭಾಗ. ಓಕೆ, ಈಗ ನೋಡಿ, ಕ್ಯಾನ್ಸಲ್ ಮಾಡಿ, ಡಿವೈಡ್ ಮಾಡಿ. ಈ 0 ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಯ್ತು, ಬಿಡಿ ಸ್ಥಾನದಲ್ಲಿ ಇರೋದು. ಇನ್ನು ಉಳಿದಿರೋದನ್ನ ಮಲ್ಟಿಫೈ ಮಾಡಿ, ಉಳಿದಿರೋದನ್ನ ಗುಣಾಕಾರ ಮಾಡಿ.
9 27 2 0ಗೆ 2 0. ಎಸ್, ಕೊಂಡ ಬೆಲೆ ಎಷ್ಟಿದೆ? 2700 ರೂಪಾಯಿ ಇದೆ. ಆಪ್ಷನ್ ಬಿ ರೈಟ್ ಆನ್ಸರ್. ಇಷ್ಟೇ ನೋಡಿ ಈ ಲೆಕ್ಕ. ಇದು ಗೊತ್ತಾಯ್ತು ಅಂದ್ರೆ ಸಾಕು ನಿಮ್ಗೆ. ಇಲ್ಲಿರ್ತಕ್ಕಂತಹ ಅಂಕಿ ಅಂಶಗಳು ಏನನ್ನ ಹೇಳ್ತಾ ಇದಾವು ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಕ್ತಪ್ಪ ಅಂದ್ರೆ ಯಾವ ತರದ ಲೆಕ್ಕ ಕೊಟ್ಟರು ಮಾಡ್ತೀರಾ, ಈಸಿಯಾಗಿ ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡ್ಬೋದು. ಇದನ್ನ ಡೀಟೇಲ್ ನಿಮ್ಗೆ ಗೊತ್ತಾಗ್ಲಿ ಅಂತಂದು ಹೇಳಿದೆ. ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿತ್ತಪ್ಪ ಅಂದ್ರೆ ಡೈರೆಕ್ಟ್ ಮಾಡ್ಬಿಡ್ತೀರಾ. ಏನು ಅಂದ್ರೆ 9 ಸಮಭಾಗ ಲಾಭ ಮಾಡಿ, ಕೊಂಡ ಬೆಲೆಯನ್ನು 9 ಸಮಭಾಗ ಮಾಡಿದರೆ ಅದರಲ್ಲಿ 1 ಭಾಗ ಲಾಭ ಅಂದ್ರೆ ಅಲ್ಲಿಗೆ ಮಾರಿದ ಬೆಲೆ 10 ಭಾಗ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಪ್ರಾಕ್ಟೀಸ್ ಮಾಡಿದಂತ ವಿದ್ಯಾರ್ಥಿಗಳಿಗೆ. ಅವ್ರು ಕೇಳ್ತಾ ಇರೋದು ಕೊಂಡ ಬೆಲೆ, ಹಾಗಾಗಿ ಇಂಟು 9, 3000 ಡಿವೈಡ್ ಬೈ 10 ಇಂಟು 9, ಒಂದೇ ಒಂದು ಲೈನ್ ಅಲ್ಲಿ ಆನ್ಸರ್ ಅನ್ನ ಮಾಡ್ಬೋದು. ಬಟ್ ಇದು ನಿಮ್ಗೆ ಗೊತ್ತಾಗ್ಲಿ ಅಂತ ಡೀಟೇಲ್ ಆಗಿ ಬರೆದಿದ್ದೀನಿ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 2. ಎಸ್, ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ಇದೆ ನೋಡಿ. ಯಾರು ಈ ಜನವರಿ 20ರಂದು ಎಕ್ಸಾಮ್ ಬರೋಕ್ಕೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಆ ಪ್ರಾಕ್ಟೀಸ್ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ ಒಂದು ಆನ್ಲೈನ್ ಕೋರ್ಸ್ ಇದೆ. ನವೋದಯ ಬೂಸ್ಟರ್ ಅಂತಕ್ಕಂಥ ಒಂದು ಆನ್ಲೈನ್ ಕೋರ್ಸ್ ಅನ್ನ ಕೊಡ್ತಾ ಇದ್ದೀವಿ ನಾವು. ಈ ಬೂಸ್ಟರ್ ಅಂದ್ರೆ ನವೋದಯ ಬೂಸ್ಟರ್, ಈ ಕೋರ್ಸ್ ಅನ್ನ ತಗೊಂಡ್ರೆ ನಿಮ್ಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಮೆಂಟಲ್ ಅಬಿಲಿಟಿ 10 ಭಾಗ ಏನಿದೆ, ಈ 10 ಭಾಗಗಳ ಮೇಲೆ ಯಾವ ರೀತಿ ಕ್ವಶನ್ ಬರ್ಬೋದು, ಮತ್ತೆ 1 ಪಾಯಿಂಟ್ ಮೆಥಡ್ ಅಲ್ಲಿ ಅದನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನಾನು ಯೂಟ್ಯೂಬ್ ಅಲ್ಲಿ ಒಂದಿಷ್ಟು ವಿಡಿಯೋ ಹಾಕಿದ್ದೀನಿ. ಇಲ್ಲಿ ಈ ಒಂದು ಕೋರ್ಸ್ ಅಲ್ಲಿ ಕಂಪ್ಲೀಟ್ 10 ಭಾಗಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಮತ್ತೆ ಹೊಸ ಸಿಲೆಬಸ್ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನನ್ನ ಕೇಳ್ಬೋದು, ಯಾವ ತರದ ಕ್ವಶನ್ ಬರ್ಬೋದು ಅನ್ನೋದಕ್ಕೆ ವಿಡಿಯೋಸ್ ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಮತ್ತೆ ಟೆಸ್ಟ್ ನ ಕೊಡ್ತೀವಿ. ಮತ್ತೆ ಪ್ಯಾಸೇಜ್ ಮೇಲೆ ಯಾವ ರೀತಿ ನೀವು ಪ್ಯಾಸೇಜ್ ಅನ್ನ ಅರ್ಥ ಮಾಡ್ಕೋಬೇಕು, ಮತ್ತೆ ಕ್ವಶನ್ ಗಳಿಗೆ ಆನ್ಸರ್ನ ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ಸಹ ಇದರಲ್ಲಿ ತಿಳಿಸ್ಕೊಡ್ತೀವಿ. ಕಂಪ್ಲೀಟ್ ರಿವಿಷನ್ ಇರುತ್ತೆ, 1 ತಿಂಗಳು ಕಂಪ್ಲೀಟ್ ರಿವಿಷನ್ ಇರುತ್ತೆ ಪ್ರತಿಯೊಂದು ಭಾಗದ ಮೇಲೆ. ಮತ್ತೆ ಟೆಸ್ಟ್ ಗಳನ್ನ ಹಾಕ್ತಾ ಇರ್ತೀವಿ. ಈ ರೀತಿಯಾಗಿ ಈ ಒಂದು ನೀವು ನವೋದಯ ಬೂಸ್ಟರ್ ಈ ಒಂದು ಕೋರ್ಸ್ ಅನ್ನ ನಮ್ಮ ಆಪ್ ಅಲ್ಲಿ ಗುರುಧ್ಯಾನ ಅಕಾಡೆಮಿ ಜಿಗಳಿ ಅಂತಂದೇಳಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಟೈಪ್ ಮಾಡಿದ್ರೆ ನಮ್ಮ ಅಪ್ಲಿಕೇಶನ್ ಬರುತ್ತೆ. ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಈ ಕೋರ್ಸ್ ಅನ್ನ ತಗೋಬಹುದು. ಜಸ್ಟ್ 300 ರುಪೀಸ್ಗೆ ಕೊಡ್ತಾ ಇದ್ದೀವಿ. 1 ತಿಂಗಳು ಕಂಪ್ಲೀಟ್ ರಿವಿಷನ್ ಮಾಡ್ಬೋದು ನೀವು. ಓಕೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಈ ಒಂದು ಕೋರ್ಸ್ ಅನ್ನ ತಗೊಂಡ್ರೆ ಯೂಸ್ಫುಲ್ ಆಗಿರುತ್ತೆ. ಇದ್ರದ್ದು ಲಿಂಕ್ ಅನ್ನ ಅಂದ್ರೆ ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾದವರು ಇನ್ಸ್ಟಾಲ್ ಮಾಡಿಕೊಂಡು ಈ ಕೋರ್ಸ್ ಅನ್ನ ತಗೋಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 2 ನೋಡಿ. ಒಬ್ಬ ವ್ಯಾಪಾರಿಯು ಒಂದು ಸೈಕಲ್ ಅನ್ನು ರು 3500ಕ್ಕೆ ಖರೀದಿಸಿ ಅದರ ರಿಪೇರಿಗೆ ಕೊಂಡ ಬೆಲೆಯ 7/1 ಖರ್ಚು ಮಾಡಿದ. ಹಾಗಾದರೆ ರಿಪೇರಿ ಖರ್ಚಿನ 2ರಷ್ಟು ಲಾಭಕ್ಕೆ ಆ ವಸ್ತುವನ್ನ ಮಾರಬೇಕಾದರೆ ಯಾವ ಬೆಲೆಗೆ ಮಾರಬೇಕು? ನೋಡಿ, ಕ್ವಶನ್ ಅನ್ನ ಹೆಂಗ್ ಕೇಳಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಾಪಾರಿ ಒಂದು ಸೈಕಲ್ ಅನ್ನು 3500ಕ್ಕೆ ಖರೀದಿಸಿದ. ಬರ್ಕೊಳ್ಳಿ, ಕೊಂಡ ಬೆಲೆ ಇದೆ. ಫಸ್ಟ್ ಈ ತರ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇವನ್ನೆಲ್ಲ ಈ ರೀತಿ ಬರ್ಕೊಳೋದು ಗೊತ್ತಿರ್ಬೇಕು. ಏನೇನು ಕೊಟ್ಟಿದ್ದಾರೆ ಅಂಕಿ ಅಂಶ. ಕೊಂಡ ಬೆಲೆ 3500 ರೂಪಾಯಿ ಇದೆ. ನೆಕ್ಸ್ಟ್ ಅದರ ರಿಪೇರಿಗೆ ಕೊಂಡ ಬೆಲೆಯ 7/1 ಖರ್ಚು ಮಾಡಿದ. ಅದರ ರಿಪೇರಿಗೆ ಅಂದ್ರೆ ಸೈಕಲ್ ಅನ್ನ 3500 ರೂಪಾಯಿಗೆ ಖರೀದಿಸಿ ಅದರ ರಿಪೇರಿಗೆ ಕೊಂಡ ಬೆಲೆಯ 7/1 ಖರ್ಚು ಮಾಡಿದ. ನೋಡಿ, ಇಲ್ಲಿ ಲಾಭ ಮತ್ತು ನಷ್ಟದಲ್ಲಿ ರಿಪೇರಿ ಖರ್ಚು, ಸಾಗಣೆ ಖರ್ಚು ಇದನ್ನ ಕೊಂಡ ಬೆಲೆಗೆ ಸೇರಿಸಬೇಕು. ಅರ್ಥ ಆಯ್ತಾ? ಆ ಟೋಟಲ್ ಎಕ್ಸ್ಪೆನ್ಸ್ ಎಲ್ಲ ಸೇರಿದ್ದು, ಟೋಟಲ್ ಎಕ್ಸ್ಪೆನ್ಸ್ ಏನಿದೆ, ಸಾಗಣೆ ಮಾಡಿದ ಖರ್ಚಾಗಿರ್ಬೋದು, ರಿಪೇರಿ ಮಾಡಿದ ಖರ್ಚಾಗಿರ್ಬೋದು, ಅದು ಕೊಂಡ ಬೆಲೆಗೆ ಸೇರಿಸಬೇಕು. ನೀವು ಕೊಂಡ ಬೆಲೆ ಇಷ್ಟೇ ಅಂತ ತಗೊಂಡ್ರೆ ಪ್ರಾಬ್ಲಮ್ ತಪ್ಪಾಗುತ್ತೆ. ರಿಪೇರಿ ಖರ್ಚು ಬಂದಿದೆ ಅಂದ್ರೆ ಅದನ್ನ ಕೊಂಡ ಬೆಲೆಗೆ ಸೇರಿಸಿ ಎಷ್ಟು ಬರುತ್ತೋ ಅಷ್ಟು ಟೋಟಲ್ ಅದು ಕೊಂಡ ಬೆಲೆ ಆಗಿರುತ್ತೆ. ಸಾಗಣೆ ಖರ್ಚು ಇತ್ತು ಅಂದ್ರೆ ಅದನ್ನು ಸಹ ಕೊಂಡ ಬೆಲೆ ಸೇರಿಸಬೇಕು. ಅವು ಟೋಟಲ್ ಎಷ್ಟು ಬರುತ್ತೋ ಅದು ಕೊಂಡ ಬೆಲೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ರಿಪೇರಿ ಖರ್ಚು ಎಷ್ಟಿದೆ ಅದನ್ನು ಕೊಂಡ ಬೆಲೆ ಸೇರಿಸ್ಬೇಕು ನೀವು. ರಿಪೇರಿದು ಎಷ್ಟಿದೆ? ಕೊಂಡ ಬೆಲೆಯ 7/1. ಹಿಂದಿನ ಕ್ವಶನ್ ಅಲ್ಲಿ ಹೇಳಿದೆ ನಾನು, ಕೊಂಡ ಬೆಲೆಯನ್ನ ಅಂದ್ರೆ 3500 ರೂಪಾಯಿಯನ್ನ 7 ಸಮಭಾಗ ಮಾಡಿದಾಗ ಅದರಲ್ಲಿ 1 ಭಾಗ ಎಷ್ಟಿರುತ್ತೋ ಅಷ್ಟು ರಿಪೇರಿಗೆ ಖರ್ಚು ಮಾಡಿದಾರೆ ಅಂತ. ಅಂದ್ರೆ ರಿಪೇರಿಗೆ ಮಾಡಿದ ಖರ್ಚು ಎಷ್ಟು? 3500 ರೂಪಾಯಿಯನ್ನ 7 ಸಮಭಾಗ ಮಾಡಿದ್ರೆ ಇದು ಏನ್ ಹೇಳುತ್ತೆ? 1 ಭಾಗದಲ್ಲಿ ಅಂದ್ರೆ 1 ಭಾಗ ಎಷ್ಟಿದೆ ಅಂತ ಹೇಳುತ್ತೆ. ನಮಗೆ ಬೇಕಾಗಿರೋದು ಈಗ 1 ಭಾಗ ತಾನೆ, ಇಂಟು 1 ಹಾಕೊಂಡ್ಬಿಡಿ. 1 ಭಾಗ ಬೇಕಂದ್ರೆ 1, 7ರಲ್ಲಿ 1 ಭಾಗ ರಿಪೇರಿ ಮಾಡಿದ ಖರ್ಚು. ಈಗ ಇದನ್ನ
ಕ್ಯಾನ್ಸಲ್ ಮಾಡಿ. 7 1 7, 7 5 35, 2 0ಗೆ 2 0, ಅಲ್ಲಿಗೆ 5 1 5, 2 0ಗೆ 2 0. 500 ರೂಪಾಯಿ ರಿಪೇರಿಗೆ ಮಾಡಿದ ಖರ್ಚು. ಅಲ್ಲಿಗೆ ಟೋಟಲ್ ಕೊಂಡ ಬೆಲೆ ರಿಪೇರಿ ಖರ್ಚನ್ನು ಸೇರಿಸಿದ ಮೇಲೆ, ಅಲ್ಲಿಗೆ ಎಕ್ಸ್ಪೆನ್ಸ್ ಎಲ್ಲ ಸೇರಿಸಿದ ಮೇಲೆ ಕೊಂಡ ಬೆಲೆ ಎಷ್ಟಾಗುತ್ತೆ? 3500 ರೂಪಾಯಿಗೆ ಅದನ್ನ ಸೈಕಲ್ ಅನ್ನ ತಗೊಂಡಿದ್ರು, ಅದಕ್ಕೆ 500 ರೂಪಾಯಿ ಖರ್ಚು ಮಾಡಿ ರಿಪೇರಿ ಮಾಡಿಸಿದ್ರು. ಅಲ್ಲಿಗೆ 4000 ರೂಪಾಯಿ ಅದರ ಕೊಂಡ ಬೆಲೆ. ಇದನ್ನೇ ನಾವು ಕೊಂಡ ಬೆಲೆ ಅಂತ ತಗೋಬೇಕು, ಅವ ಮಾತ್ರ ಪ್ರಾಬ್ಲಮ್ ರೈಟ್ ಆಗುತ್ತೆ. ಈಗ ನಮಗೆ ಕೊಂಡ ಬೆಲೆ ಒಟ್ಟು ಎಷ್ಟಿದೆ ಅಂತ ಸಿಕ್ತು. ಈಗ ಮತ್ತೆ ಮುಂದೆ ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ರೆ, ರಿಪೇರಿ ಖರ್ಚಿನ 2ರಷ್ಟು ಲಾಭಕ್ಕೆ ಮಾರಬೇಕು ಆ ವಸ್ತುವನ್ನ. ಅಂದ್ರೆ ಎಷ್ಟಕ್ಕೆ ಮಾರಬೇಕು? ರಿಪೇರಿಗೆ ಎಷ್ಟು ಖರ್ಚು ಮಾಡ್ಯವೋ ಅದ್ರ 2ರಷ್ಟು ಲಾಭ ನನಗೆ ಸಿಗ್ಬೇಕು ಅಂದ್ರೆ ಆ ವಸ್ತುವನ್ನು ಎಷ್ಟಕ್ಕೆ ಮಾರಬೇಕು ಅಂತ ಕೇಳ್ತಿದ್ರೆ, ರಿಪೇರಿಗೆ ಮಾಡಿದ ಖರ್ಚು ಎಷ್ಟಿದೆ? ರಿಪೇರಿಗೆ ಮಾಡಿದ ಖರ್ಚು ಎಷ್ಟಿದೆ? ರಿಪೇರಿಗೆ ಮಾಡಿದ ಖರ್ಚು 500 ರೂಪಾಯಿ ಇದೆ, ನಮ್ಗೆ ಸಿಕ್ಕಿದೆ. ಇಲ್ಲಿ 500 ರೂಪಾಯಿ ಇದೆ. ಈ ರಿಪೇರಿಗೆ ಮಾಡಿದ ಖರ್ಚು ಎಷ್ಟಿದೆಯೋ ಅದರ 2ರಷ್ಟು ಲಾಭ ಆಗ್ಬೇಕು ಅಂತ. ಅಂದ್ರೆ ಲಾಭ ಆಗ್ಬೇಕು ನಮ್ಗೆ. ಎಷ್ಟು? ರಿಪೇರಿಗೆ ಮಾಡಿದ ಖರ್ಚು ಎಷ್ಟಿದೆ? 500 ರೂಪಾಯಿ ಇದೆ. ಅದರ 2ರಷ್ಟು ಅಂದ್ರೆ ಇಂಟು 2, ಅಲ್ಲಿಗೆ 1000 ರೂಪಾಯಿ ಲಾಭ ಆಗ್ಬೇಕು. ಅಂದ್ರೆ ಎಷ್ಟಕ್ಕೆ ಮಾರಬೇಕು? ಲಾಭ ಆಗ್ಬೇಕು ಅಂದ್ರೆ ಮಾರಿದ ಬೆಲೆ, ಲಾಭ ಆಗ್ಬೇಕು ಅಂದ್ರೆ ಕೊಂಡ ಬೆಲೆ ಪ್ಲಸ್ ಎಷ್ಟು ಲಾಭ ಆಗ್ಬೇಕು ಅಷ್ಟು ಕೂಡಿದ್ರೆ ನಮ್ಗೆ ಎಷ್ಟಕ್ಕೆ ಮಾರಬೇಕು ಅಂತ ಸಿಗುತ್ತೆ. ಕೊಂಡ ಬೆಲೆ ಎಷ್ಟಿದೆ? 4000 ತಗೋಬೇಕು. ಇದನ್ನ ತಗೋಣಂಗಿಲ್ಲ, ಇದು ತಗೊಂಡ್ರೆ ತಪ್ಪಾಗುತ್ತೆ. 4000 ಕೊಂಡ ಬೆಲೆ 4000 ಪ್ಲಸ್ ಲಾಭ ಎಷ್ಟಾಗ್ಬೇಕು ನಮ್ಗೆ? ರಿಪೇರಿ ಖರ್ಚಿನ 2ರಷ್ಟು ಅಂದ್ರೆ 1000 ರೂಪಾಯಿ ಲಾಭ ಆಗ್ಬೇಕು. ಅಂದ್ರೆ ಎಷ್ಟಕ್ಕೆ ಮಾರ್ಬೇಕು ನಾವು? 0 0 0 5. 5000ಕ್ಕೆ ಮಾರಿದ್ರೆ ರಿಪೇರಿ ಖರ್ಚಿನ 2ರಷ್ಟು ಲಾಭ ನಮಗೆ ಸಿಗುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೋಡಿ, ಈ ರೀತಿ ಡೀಟೇಲ್ ಆಗಿ ತಿಳ್ಕೊಬೇಕು ನೀವು. ಡೀಟೇಲ್ ಆಗಿ ತಿಳ್ಕೊಂಡ ಮಾತ್ರ ಪರ್ಫೆಕ್ಟ್ ಆಗಿ ಎಲ್ಲ ಕ್ವಶನ್ ಬಿಡಿಸ್ತೀರಾ. ಯಾವುದೇ ರೀತಿಯ ರಾಂಗ್ ಆಗಲ್ಲ. ಅವ್ರನ್ನ ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ಖಂಡಿತ ಬರುತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ಈಸಿ ಇದೆ ಪ್ರಾಬ್ಲಮ್, ಇಷ್ಟು ಈಸಿ ಇದೆ. ಬಟ್ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಿರ್ಬೇಕು, ಕಾನ್ಸೆಪ್ಟ್ ಗೊತ್ತಿರ್ಬೇಕು ಇಲ್ಲಿ. ಓಕೆ, ಮುಂದೆ ಹೊರಡೋಣ. ಹಾಗಾಗಿ ಈ ರೀತಿ ಕಂಪ್ಲೀಟ್ ತಿಳಿಬೇಕು, ಬೇಸಿಕ್ ಇಂದ ತಿಳ್ಕೊಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತೆ ಸ್ವಲ್ಪ ಟ್ರೈನ್ ಅಪ್ ತಗೋಬೇಕು. ಟ್ರೈನ್ ಅಪ್ ತಗೊಂಡ್ರೆ ಮಾತ್ರ ಈ ತರದ ಎಲ್ಲಾ ಅಂಶಗಳು ಗೊತ್ತಾಗ್ತವೆ ನಿಮ್ಗೆ. ಹಾಗಾಗಿ ನೀವ್ ಏನ್ ಮಾಡ್ಬೋದು ಅಂದ್ರೆ, ಈಗ ಆಲ್ರೆಡಿ ಶಾರ್ಟ್ ಟರ್ಮ್ 1 ತಿಂಗಳು ಉಳಿದಿದೆ. ನಮ್ಮ ರಿವಿಷನ್ ಏನಿದೆ, ನವೋದಯ ಬೂಸ್ಟರ್ ಕೋರ್ಸ್ ತಗೊಂಡ್ರೆ ಅಲ್ಲಿ ಒಂದ್ ಸ್ವಲ್ಪ ರಿವಿಷನ್ ಸಿಗುತ್ತೆ. ಈ ತರ ಕ್ವಶನ್ ನ ಯಾವ ರೀತಿ ನೀವು ಬಿಡಿಸ್ಬೋದು ಅನ್ನೋದು ಸಹ ಸಿಗುತ್ತೆ. ಮತ್ತೆ ಇನ್ನು ನೆಕ್ಸ್ಟ್ ಇಯರ್ ಯಾರಾದ್ರೂ ನಿಮ್ಮ ಬ್ರದರ್ಸ್ ಆರ್ ಸಿಸ್ಟರ್ಸ್ ಇದ್ರು ಅಂದ್ರೆ, ನಮ್ದು ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ರೆಗ್ಯುಲರ್ ಕೋರ್ಸಸ್ ಇರುತ್ತೆ. ಅಲ್ಲಿ ಬೇಸಿಕ್ ಇಂದ ಪ್ರತಿ ಒಂದು ಲೆಸನ್ ಮೇಲೆ ಈ ರೀತಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀವಿ. ಅದಕ್ಕೆ ನೀವು ಆ ಒಂದು ಕೋರ್ಸ್ ಅನ್ನ ನೀವು ಆನ್ಲೈನ್ ಕೋರ್ಸ್ ಅನ್ನ ತಗೊಂಡು ಮನೆಯಲ್ಲೇ ಕುತ್ಕೊಂಡು ಕಂಪ್ಲೀಟ್ ಆಗಿ ಕಲಿಬಹುದು. ಓಕೆ, ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ನಮ್ಮ ಚಾನಲ್ ಅನ್ನ ಫಾಲೋ ಅಪ್ ಮಾಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ, ಮತ್ತೆ ನಮ್ಮ ಅಪ್ಲಿಕೇಶನ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನಮ್ಮ ರೆಗ್ಯುಲರ್ ಕೋರ್ಸಸ್ ಅನ್ನ ತಗೊಳಕ್ಕೆ ನಿಮ್ಗೆ ಅವಕಾಶ ಆಗುತ್ತೆ. ಓಕೆ, 3ನೇ ಕ್ವಶನ್ ಅನ್ನ ನೋಡಿ. ಕ್ವಶನ್ ನಂಬರ್ 3. ಒಬ್ಬ ವ್ಯಾಪಾರಿ ಒಂದು ಅಂಗಡಿಯಲ್ಲಿ 4 ಟಿವಿಗಳನ್ನು ರು 20,500ಕ್ಕೆ ಖರೀದಿಸಿದ. ಒಂದು ಟಿವಿಯ 5ನೇ 1ರಷ್ಟು ಬೆಲೆಗೆ ಒಂದು ಟಾರ್ಚ್ ಖರೀದಿಸಿದ. ಟಾರ್ಚ್ನ 5ನೇ 2ರಷ್ಟು ಬೆಲೆಗೆ ಒಂದು ಬ್ಯಾಗ್ ಖರೀದಿಸಿದರೆ ಅವನು ಅಂಗಡಿಯವನಿಗೆ ನೀಡಬೇಕಾದ ಹಣ ಎಷ್ಟು? ನೋಡಿ, ಕ್ವಶನ್ ಅರ್ಥ ಮಾಡ್ಕೋಬೇಕು. ಈಸಿ ಇದೆ, ಕ್ವಶನ್ ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಾಪಾರಿ ಒಂದು ಅಂಗಡಿಯಲ್ಲಿ 4 ಟಿವಿಗಳನ್ನ 20,500ಕ್ಕೆ ಖರೀದಿಸಿದ. ಒಂದು ಟಿವಿಯ 5ನೇ 1ರಷ್ಟು ಬೆಲೆಗೆ, ಒಂದು ಟಿವಿಯ ಬೆಲೆ ಎಷ್ಟಿದೆಯೋ ಆ ಒಂದು ಟಿವಿಯ ಬೆಲೆಯ 5ನೇ 1ರಷ್ಟು ಬೆಲೆಗೆ ಒಂದು ಟಾರ್ಚ್ ಅನ್ನ ಖರೀದಿಸಿದ. ಮತ್ತೆ ಟಾರ್ಚ್ನ 5ನೇ 2ರಷ್ಟು ಬೆಲೆಗೆ, ಅಂದ್ರೆ ಟಾರ್ಚ್ನ ಬೆಲೆ ಎಷ್ಟಿದೆಯೋ ಆ ಬೆಲೆಯ 5ನೇ 2ರಷ್ಟು ಬೆಲೆಗೆ ಒಂದು ಬ್ಯಾಗ್ ಅನ್ನ ಖರೀದಿಸಿದರೆ ಒಟ್ಟು ಅಂಗಡಿಯವನಿಗೆ ಎಷ್ಟು ಹಣ ಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ವೆರಿ ಸಿಂಪಲ್ ಇದೆ ಕ್ವಶನ್. ನೋಡಿ, ಇಲ್ಲಿ ಫಸ್ಟ್ ಏನ್ ಕೊಟ್ಟಿದ್ದಾರೆ? 4 ಟಿವಿ ಬೆಲೆ. 4 ಟಿವಿಯ ಬೆಲೆ ಎಷ್ಟು? 20,500 ರೂಪಾಯಿ ಅಂತ ಹೇಳ್ತಿದ್ದಾರೆ. ಕನ್ಫರ್ಮಾ? ನೆಕ್ಸ್ಟ್ ಏನು? ಒಂದು ಟಿವಿಯ 5ನೇ 1ರಷ್ಟು ಬೆಲೆಗೆ ಟಾರ್ಚ್ ತಗೊಂಡಾನೆ. ಅಂದ್ರೆ ಒಂದು ಟಿವಿಯ ಬೆಲೆ ಎಷ್ಟಿದೆ? ಫಸ್ಟ್ ಒಂದು ಟಿವಿಯ ಬೆಲೆ ಎಷ್ಟಿದೆ ಅಂತ ನೋಡ್ಕೋಣ. ಒಂದು ಟಿವಿಯ ಬೆಲೆ ಇಲ್ಲಿರೋದು 4 ಟಿವಿಯ ಬೆಲೆ ತಾನೆ. 20,500 ರೂಪಾಯಿ 4 ಟಿವಿಯ ಬೆಲೆ ಅಂದ್ರೆ ಡಿವೈಡ್ ಬೈ 4 ಮಾಡಿದ್ರೆ ಒಂದು ಟಿವಿಯ ಬೆಲೆ ಸಿಗುತ್ತೆ. ಒಂದು ಟಿವಿಯ ಬೆಲೆ
4 4 4 5 20 ಮತ್ತೆ 4 4 1 ಉಳಿತು 10 4 2 8 2 ಉಳಿತು ಈ ಕಡೆ ಬಂದ್ರೆ 20 ಆಯ್ತು. ಓಕೆ, ಅಲ್ಲಿಗೆ 4 5 20 5125 ರೂಪಾಯಿ 5125 ರೂಪಾಯಿ ಒಂದು ಟಿವಿಯ ಬೆಲೆ ಇದೆ. ಎಸ್, ಈಗ ಒಂದು ಟಿವಿಯ ಬೆಲೆ ಸಿಗ್ತಾ. ನೆಕ್ಸ್ಟ್ ಈಗ ಟಾರ್ಚಿನ ಬೆಲೆ ಎಷ್ಟು ಅಂತ ಕಂಡುಹಿಡ್ಕೋಣ. ಟಾರ್ಚ್ ಬೆಲೆ ಎಷ್ಟು ಅಂತ ಕಂಡುಹಿಡ್ಕೋಣ. ಟಾರ್ಚಿನ ಬೆಲೆ ಎಷ್ಟಿದೆ ಕಂಡುಹಿಡ್ಕೋಣ. ನೋಡಿ, ಒಂದು ಟಿವಿಯ 1/5 ಟಾರ್ಚ್ನ ಬೆಲೆ ಇದೆ. ಒಂದು ಟಿವಿಯ ಬೆಲೆ ಎಷ್ಟಿದೆ? 5125 ರೂಪಾಯಿ ತಾನೆ. 5125 ರೂಪಾಯಿ ಒಂದು ಟಿವಿಯ ಬೆಲೆ ಇದೆ. ಈ ಒಂದು ಟಿವಿಯ ಬೆಲೆಯನ್ನ 5 ಸಮಭಾಗ ಮಾಡಿದ್ದಾರೆ. ಎಸ್, 5 ಸಮಭಾಗ ಮಾಡಿದ್ರೆ ಒಂದು ಭಾಗ ಎಷ್ಟಿರುತ್ತೆ ಅಂತ ಇದು ಹೇಳುತ್ತೆ. ಅದರಲ್ಲಿ ಒಂದು ಭಾಗದಷ್ಟೇ ಟಾರ್ಚ್ನ ಬೆಲೆ ಇದೆ, ಹಂಗಾರೆ ಇಂಟು 1 ಮಾಡ್ಬಿಡಿ, ಟಾರ್ಚ್ನ ಬೆಲೆ ಸಿಗುತ್ತೆ. ಓಕೆ, ಈಗ ಇದನ್ನ ಕ್ಯಾನ್ಸಲ್ ಮಾಡಿ ಅಂದ್ರೆ ಡಿವೈಡ್ ಮಾಡಿ. 5 1 5 1 5 5 1 5 5ರಿಂದ 1 ಡಿವೈಡ್ ಅಲ್ಲ, 5 0 0 1 ಉಳಿತು 2 ಇಸ್ಕೊಂಡ್ವಿ 12 ಆಯ್ತು. 5 2 10 2 ಉಳಿತು 25 ಆಯ್ತು. 5 5 25. ಓಕೆ, ಈಗ ಟಾರ್ಚ್ನ ಬೆಲೆ ಸಿಕ್ತು ನಮಗೆ 1025. ಮತ್ತೆ ಮುಂದುವರಿಯುತ್ತೆ ಕ್ವಶನ್. ಟಾರ್ಚಿನ 5/2 ಬೆಲೆಗೆ ಒಂದು ಬ್ಯಾಗ್ ಅನ್ನ ಖರೀದಿಸಿದ್ರು. ಎಸ್, ಈಗ ಬ್ಯಾಗ್ನ ಬೆಲೆ ಕಂಡುಹಿಡ್ಕೋಣ. ಬ್ಯಾಗ್ ಬೆಲೆ ಬೇಕು. ಓಕೆ, ಬ್ಯಾಗ್ನ ಬೆಲೆ ಕಂಡುಹಿಡ್ಕೋಣ. ಬ್ಯಾಗ್ನ ಬೆಲೆ ಎಷ್ಟಿದೆ? ಟಾರ್ಚ್ನ 5/2 ಬೆಲೆ ಇದೆ. ಟಾರ್ಚ್ನ ಬೆಲೆ ಎಷ್ಟಿದೆ? 1025. ಆ 1025 5 ಸಮಭಾಗ ಮಾಡಿದ್ದಾರೆ ಅಂತಂದು ಹೇಳ್ತಾ ಇದಾರೆ. ಹಾಗಾಗಿ ಡಿವೈಡ್ ಬೈ 5. ಈಗ ಇದು ಒಂದು ಭಾಗ ಎಷ್ಟಿದೆ ಅಂತಂದು ಹೇಳುತ್ತೆ. ನಮಗೆ ಬೇಕಾಗಿರೋದು ಟಾರ್ಚಿನ 5/2 ಬೆಲೆ. ಅಂದ್ರೆ ಟಾರ್ಚ್ನ ಬೆಲೆಯನ್ನ 5 ಸಮಭಾಗ ಮಾಡಿದಾಗ ಅದರಲ್ಲಿ 2 ಭಾಗ ಎಷ್ಟಿರುತ್ತೋ ಅಷ್ಟು ಬೆಲೆಗೆ ಒಂದು ಬ್ಯಾಗ್ ಅನ್ನ ಖರೀದಿ ಮಾಡಿದ್ದಾರೆ. ಹಾಗಾಗಿ ಇಂಟು 2. ಓಕೆ, ಇಂಟು 2. ಈಗ ಡಿವೈಡ್ ಮಾಡಿ. 5 1 5 5 2 10 5ರಿಂದ 2 ಡಿವೈಡ್ ಅಲ್ಲ, 5 0 0 2 ಉಳಿತು 5 ಇಸ್ಕೊಂಡು 25 ಆಯ್ತು. 5 5 25. ಎಸ್, ಈಗ ಉಳಿದ್ರನ್ನ ಮಲ್ಟಿಫೈ ಮಾಡಿ. 5 2 10ಕ್ಕೆ 0 ದಶಕ 1 5 ಅಂದ್ರೆ 2 5 10ಕ್ಕೆ 0 ದಶಕ 1 2 0 0 ದಶಕ 1ಕ್ಕೆ 1 2 2 4 410 ರೂಪಾಯಿ ಬ್ಯಾಗ್ನ ಬೆಲೆ ಸಿಕ್ತು. ಓಕೆ, ಈಗ ನೋಡಿ 4 ಟಿವಿಯ ಬೆಲೆನೂ ಸಿಕ್ತು, ಟಾರ್ಚ್ನ ಬೆಲೆನೂ ಸಿಕ್ತು, ಮತ್ತೆ ಬ್ಯಾಗ್ನ ಬೆಲೆನೂ ಸಿಕ್ತು. ಹಾಗಾದ್ರೆ ಅಂಗಡಿಯವನಿಗೆ ನೀಡಬೇಕಾದ ಹಣ ಎಷ್ಟು? ಅಂಗಡಿಯವನಿಗೆ ನೀಡಬೇಕಾದ ಹಣವನ್ನ ನಾವು ಕಂಡುಹಿಡಿಬೇಕು. ಈಗ ಅಂಗಡಿಯವನಿಗೆ ನೀಡಬೇಕಾದ ಹಣ ಬೇಕು ಅಂದ್ರೆ ಅವ್ನು ಟೋಟಲ್ ಏನೇನ್ ಖರೀದಿ ಮಾಡಿದ ಅದು ಅಷ್ಟನ್ನು ಕೂಡ್ಬೇಕು ತಾನೆ. ಹಾಗಾಗಿ 4 ಟಿವಿಯ ಬೆಲೆ ಎಷ್ಟಿದೆ? 20,500 ರೂಪಾಯಿ ಪ್ಲಸ್ ಒಂದು ಟಾರ್ಚಿನ ಬೆಲೆ ಎಷ್ಟಿದೆ? 1025 ರೂಪಾಯಿ ಪ್ಲಸ್ ಮತ್ತೆ ಖರೀದಿ ಮಾಡಿದ್ದು ಬ್ಯಾಗ್ನ ಬೆಲೆ ಎಷ್ಟಿದೆ? 410 ರೂಪಾಯಿ. ಇದು ಅಷ್ಟು ಸೇರಿಸಿದಾಗ ಎಷ್ಟು ಬರುತ್ತೋ ಅಷ್ಟನ್ನ ಅಂಗಡಿಯವನಿಗೆ ಅವ್ನು ಕೊಡಬೇಕು. 5 2 1 3 5 4 9 1ಕ್ಕೆ 1 2ಕ್ಕೆ 2. ಎಷ್ಟು ಕೊಡ್ಬೇಕು ಅವರು? 21,935. 21,935 ಆಪ್ಷನ್ ಡಿ. ಎಸ್, ನೋಡ್ರಿ ಈ ತರ ಇದೆ ಈ ಕ್ವಶನ್. ಈ ತರ ಇದನ್ನ ಮಾಡ್ಕೊಂಡು ಬರ್ಬೇಕು ನಿಮ್ಗೆ. ಈ ತರದ ಕ್ವಶನ್ ಕೇಳುವ ಸಾಧ್ಯತೆ ಇದೆ. ಓಕೆ, ಮುಂದೆ ಹೋಗೋಣ. ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ತುಂಬಾ ಈಜಿ ಇದೆ, ಮಾಡಕ್ ಬರ್ಬೇಕು. ಮುಂದೆ ಹೋಗೋಣ. ಈ ತರದವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ನಮ್ಮ ರೆಗ್ಯುಲರ್ ಕೋರ್ಸಸ್ಗೆ ಸೇರ್ಕೊಂಡ್ರೆ ಈ ತರದವು ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡೋ ಅವಕಾಶ ಇರುತ್ತೆ. ಕ್ವಶನ್ ನಂಬರ್ 4. ಒಬ್ಬ ವ್ಯಾಪಾರಿಯು 20 ಮೇಜುಗಳನ್ನ ರು 48,000ಕ್ಕೆ 20 ಮೇಜುಗಳನ್ನ ರು 48,000ಕ್ಕೆ 25 ಕುರ್ಚಿಗಳನ್ನು ರು 8,000ಕ್ಕೆ ಖರೀದಿಸಿ ಅವುಗಳನ್ನು ಸಾಗಿಸಲು 600 ಖರ್ಚು ಮಾಡಿದ. ಅವುಗಳನ್ನು ಮಾರುವಾಗ ಸರಾಸಗಟಾಗಿ ಪ್ರತಿಯೊಂದಕ್ಕೆ ರು 1,300ರಂತೆ ಮಾರಿದರೆ ಅವನಿಗಾದ ಲಾಭ ಎಷ್ಟು? ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಾಪಾರಿ 20 ಮೇಜುಗಳನ್ನು 48,000ಕ್ಕೆ
ಮತ್ತು 25 ಕುರ್ಚಿಗಳನ್ನು 8,000ಕ್ಕೆ ಕೊಂಡುಕೊಂಡ, ಅಂದ್ರೆ ಖರೀದಿಸಿದ, ಮತ್ತೆ ಅವನ ಮನೆಗೆ ಸಾಗಿಸಲು 600 ರೂಪಾಯಿ ಖರ್ಚು ಮಾಡಿದ. ಅದಾದ ಮೇಲೆ ಮತ್ತೆ ಅವನು ಮಾರ್ತಾ ಇದ್ದಾನೆ, ಅವನು ತಾಂದೋದಂತ ವಸ್ತುಗಳನ್ನ ಮಾರ್ತಾ ಇದ್ದಾನೆ. ಆದ್ರೆ ಮಾರ್ಬೇಕಾದ್ರೆ ಏನ್ ಮಾಡ್ತಾ ಇದ್ದಾನೆ, ಮೇಜನ್ನ ಸಪರೇಟು ಮತ್ತೆ ಕುರ್ಚಿಯನ್ನ ಸಪರೇಟ್ ಬೆಲೆಗೆ, ಬೇರೆ ಬೇರೆ ಬೆಲೆಗೆ ಮಾರ್ತಾ ಇಲ್ಲ. ನೀವು ಸರಾಸಗಟಾಗಿ ಅಂದ್ರೆ ನೀವು ಮೇಜರ ತಗೊಳ್ರಿ, ಕುರ್ಚಿಯರ ತಗೊಳ್ರಿ, ಪ್ರತಿ ಒಂದಕ್ಕೆ 1,300 ರೂಪಾಯಿ. ನೀವು ಮೇಜ್ ತಗೊಂಡ್ರೆ, ಒಂದು ಮೇಜ್ ತಗೊಂಡ್ರೆ 1,300 ರೂಪಾಯಿ, ಅಥವಾ ಒಂದು ಕುರ್ಚಿ ತಗೊಂತೀರಾ 1,300 ರೂಪಾಯಿ ಅಂತಂದೇಳಿ ಅದನ್ನ ಸರಾಸಗಟಾಗಿ ಮಾರ್ತದಾನೆ. ಅನ್ನೋದ್ರ ಅವ್ನಿಗೆ ಎಷ್ಟು ರೂಪಾಯಿ ಲಾಭ ಆಯ್ತು, ಹಿಂಗ್ ಮಾರಿದ್ರೆ ಲಾಭ ಆಗಿದೆ ಅಂತಂದು ಅವ್ರು ಹೇಳ್ತಿದ್ರೆ, ಅಂದ್ರೆ ಎಷ್ಟು ರೂಪಾಯಿ ಲಾಭ ಆಯ್ತು ನಾವು ಕಂಡಿಬೇಕು. ಈಗ ಏನ್ ಮಾಡ್ಬೇಕಂದ್ರೆ, ಅವನು 20 ಮೇಜುಗಳು ಮತ್ತು 25 ಕುರ್ಚಿಗಳು ಮತ್ತೆ ಸಾಗಿಸಿದ್ದು ಎಲ್ಲಾ ಸೇರಿ ಟೋಟಲ್ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ, ಎಷ್ಟು ಖರ್ಚು ಮಾಡಿದ, ಕೊಂಡುಕೊಳ್ಳಲು ಖರ್ಚು ಎಷ್ಟು ಮಾಡಿದ ಅನ್ನೋದು ಕಂಡುಹಿಡಬೇಕು. ಈಗ ನೋಡಿ, ಟೋಟಲ್ ಕೊಂಡ ಬೆಲೆ ಬೇಕು ನಮಗೆ. ಅಂದ್ರೆ 20 ಮೇಜುಗಳನ್ನ ಎಷ್ಟು ತಗೊಂಡ, 20 ಮೇಜುಗಳನ್ನ ಎಷ್ಟು ತಗೊಂಡನ, 48,000 ರೂಪಾಯಿಗೆ ತಗೊಂಡನ. ನೆಕ್ಸ್ಟ್ 25 ಕುರ್ಚಿಗಳನ್ನ ಎಷ್ಟು ತಗೊಂಡನ, 8,000ಕ್ಕೆ ತಗೊಂಡನೆ. ಆಮೇಲೆ ಈ ಲಾಭ ನಷ್ಟದಲ್ಲಿ ಸಾಗಿಸುವ ಖರ್ಚು, ರಿಪೇರಿ ಖರ್ಚು ಎಲ್ಲ ಕೊಂಡ ಬೆಲೆಗೆ ಸೇರಿಸ್ಬೇಕು ತಾನೆ. ಆ ಸಾಗಿಸಲು ಮಾಡಿದ ಖರ್ಚು ಎಷ್ಟಿದೆ ಅದನ್ನು ಸಹ ಈ ಕೊಂಡ ಬೆಲೆಗೆ ಸೇರಿಸ್ಕೊಳ್ಬೇಕು. 600 ರೂಪಾಯಿ ಇದೆ. ಅಲ್ಲಿ ಟೋಟಲ್ ಅವನು ಈ ವ್ಯಾಪಾರದಲ್ಲಿ ಖರೀದಿ ಮಾಡಲು ಅಂದ್ರೆ ಕೊಂಡುಕೊಳ್ಳಲು ಮಾಡಿದ ಖರ್ಚು ಎಷ್ಟಾತು, 0 0 6 8 8 16ಕ್ಕೆ 6 10 1 5 56,600 ರೂಪಾಯಿ ಆಯ್ತು. ಅದೇನು ಟೋಟಲ್ ಕೊಂಡ ಬೆಲೆ. 20 ಮೇಜು, 25 ಕುರ್ಚಿ, ಮತ್ತೆ ಅದನ್ನ ಟ್ರಾನ್ಸ್ಫರ್ ಅಂದ್ರೆ ಅದನ್ನ ತಗೊಂಬರಕ್ ಮಾಡಿದ ಖರ್ಚು ಎಲ್ಲ ಸೇರಿ ಅವನು ಖರೀದಿಸಲು 56,600 ರೂಪಾಯಿ ಖರ್ಚು ಮಾಡಿದ. ಸರಿ, ಅಂದ್ರೆ ಈ ವಸ್ತುವನ್ನು ಮಾರಿದಾಗ ಅವ್ನಿಗೆ ಎಷ್ಟು ರೂಪಾಯಿ ಬಂತು? ಅವನಲ್ಲಿ ಎಷ್ಟದವು, 20 ಮೇಜುಗಳು, 25 ಕುರ್ಚಿಗಳು, ಅಂದ್ರೆ ಒಟ್ಟು ವಸ್ತುಗಳು ಎಷ್ಟದವು, ಸರಸಗಟಾಗಿ ಮಾಡ್ತದನಲ್ಲ. ಹಾಗಾಗಿ ಒಟ್ಟು ವಸ್ತುಗಳು, ಅವನಲ್ಲಿರ್ತಕ್ಕಂಥ ಒಟ್ಟು ವಸ್ತುಗಳು ಅಂದ್ರೆ ಅವು ಮೇಜು ಮತ್ತು ಕುರ್ಚಿ ಸೇರಿ 20 ಮೇಜು 25 ಕುರ್ಚಿ, ಅಲ್ಲಿ ಟೋಟಲ್ 45 ಅದಾವು. ಒಂದೊಂದನ್ನ 1,300 ರೂಪಾಯಿಗೆ ಮಾರಿದ್ರೆ ಅವ್ನಿಗೆ ಎಷ್ಟು ರೂಪಾಯಿ ಸಿಗುತ್ತೆ? ಮಾರಿದ ಬೆಲೆ ಒಂದೊಂದನ್ನ 1,300 ರೂಪಾಯಿಗೆ ಮಾರ್ತಾ ಇದಾರೆ. ಒಂದೊಂದನ್ನ 1,300 ರೂಪಾಯಿಗೆ ಮಾರ್ತಾ ಇದಾರೆ ಅಂದ್ರೆ 1,300 ರೂಪಾಯಿಗೆ ಒಂದು ವಸ್ತುವನ್ನ, ಅದು ಮೇಜರ್ ಆಗಿರ್ಬೋದು, ಕುರ್ಚಿಯರಾದ್ರೂ ಆಗಿರ್ಬೋದು, ಅಂದ್ರೆ ಮಾರಿದ್ರೆ ಟೋಟಲ್ 45 ವಸ್ತುಗಳು. ಅಲ್ಲಿಗೆ ಎಷ್ಟು ರೂಪಾಯಿ ಸಿಗುತ್ತೆ? ಅವ್ರಿಗೆ ಎಷ್ಟು ರೂಪಾಯಿ ಸಿಗುತ್ತೆ? 5 0 0 5 0 0 5 3 15 ದಶಕ 1 5 1 5 1 6. ನೆಕ್ಸ್ಟ್ 4 0 0 4 0 0 4 3 12 ದಶಕ 1 4 1 4 1 5. ಎಸ್, ಈಗ 0 0 5 8 5. ಎಸ್, ಒಂದೊಂದು ವಸ್ತುವನ್ನ, ಪ್ರತಿಯೊಂದು ವಸ್ತುವನ್ನ 1,300 ರೂಪಾಯಿಗೆ ಮಾರಿದ್ರೆ ಅವ್ರಿಗೆ 58,500 ರೂಪಾಯಿ ಸಿಕ್ತು. ಲಾಭ ಆಯ್ತು. ಅಂದ್ರೆ ಎಷ್ಟು ಲಾಭ ಆಯ್ತು ಅಂತ ಕೇಳ್ತಿದಾರೆ ತಾನೆ. ಲಾಭಕ್ಕೆ ನಡೆಯೋಣ. ಲಾಭ ಬೇಕು ಅಂದ್ರೆ ಲಾಭ ಆಗಿದೆ ಅಂದ್ರೆ ಮಾರಿದ ಬೆಲೆ ಜಾಸ್ತಿ ಇರುತ್ತೆ. ಹಾಗಾಗಿ ಮಾರಿದ ಬೆಲೆಯೇ 58,500, ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ 56,600, 56,600 ಮೈನಸ್ ಮಾಡಿದ್ರೆ ಲಾಭ ಸಿಗುತ್ತೆ. 0 0 15ರಲ್ಲಿ 6 ಹೋದ್ರೆ 9, ನೆಕ್ಸ್ಟ್ 7ರಲ್ಲಿ 6 ಹೋದ್ರೆ 1, 5ರಲ್ಲಿ 5 ಹೋದ್ರೆ 0, 1,900 ರೂಪಾಯಿ ಲಾಭ ಸಿಕ್ಕಿದೆ. ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ? ಈ ರೀತಿಯಾಗಿ ಈ ಕ್ವಶನ್ಗಳನ್ನ ನೀವು ಬಿಡಿಸ್ಬೇಕು. ಈ ರೀತಿ ಕ್ವಶನ್ ಕೇಳುವ ಸಾಧ್ಯತೆ ಇದೆ. ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 5 ನೋಡಿ. ಒಂದು ವಸ್ತುವನ್ನು ರು 14,400ಕ್ಕೆ ಕೊಂಡು ಅದನ್ನು ಕೊಂಡ ಬೆಲೆಯ 18ನೇ 1ರಷ್ಟು ಲಾಭಕ್ಕೆ ಮಾರಿದರೆ ಮಾರಿದ ಬೆಲೆ ಎಷ್ಟು? ಎಸ್, ಇದನ್ನ ಆಲ್ರೆಡಿ ನಾನು ಈ ತರದ್ದು ಕ್ವಶನ್ 1ನೇ ಕ್ವಶನ್ ಅಲ್ಲಿ ಹೇಳಿದೆ ಈ ತರ ಮಾಡಬೇಕು ಅಂತಂದೇಳಿ. ಇಲ್ಲಿ ಏನು ಹೇಳಿದ್ದಾರೆ, ಒಂದು ವಸ್ತುವನ್ನು 14,400ಕ್ಕೆ ಕೊಂಡು, ಇಲ್ಲಿ ಕೊಂಡ ಬೆಲೆ ಕೊಟ್ಟಿದ್ದಾರೆ, ಅಲ್ಲಿ ಮಾರಿದ ಬೆಲೆ ಕೊಟ್ಟಿದ್ರು. ಇಲ್ಲಿ ಕೊಂಡ ಬೆಲೆ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ, ನಮಗೆ ಇನ್ನು ಈಸಿ ಆಯಿತು. ಕೊಂಡ ಬೆಲೆ ಎಷ್ಟಿದೆ? 14,400 ರೂಪಾಯಿ ಇದೆ ಕೊಂಡ ಬೆಲೆ. ಈ ಕೊಂಡ ಬೆಲೆಯ
18ನೇ ಒಂದರಷ್ಟು ಲಾಭಕ್ಕೆ ಮಾರಿದ್ರೆ ಮಾರದ ಬೆಲೆ ಕೇಳ್ತಿದ್ದಾರೆ. ಕೊಂಡ ಬೆಲೆಯ 18ನೇ ಒಂದರಷ್ಟು ಲಾಭ ಎಷ್ಟಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕೊಂಡ ಬೆಲೆ ಎಷ್ಟಿದೆಯೋ ಅಷ್ಟನ್ನ 18 ಸಮಭಾಗ ಮಾಡಿದ್ದಾರೆ ಅಂತಂದು ಹೇಳ್ತಾ ಇದಾರೆ. ಅಂದರೆ 14,400 ರೂಪಾಯನ್ನ 18 ಸಮಭಾಗ ಮಾಡಿದ್ರೆ ಒಂದು ಭಾಗ ಎಷ್ಟಿದೆ ಅಂತಂದು ಹೇಳುತ್ತೆ. ಅದರಲ್ಲಿ ಲಾಭ ಎಷ್ಟಾಗಿದೆ ಅಂತ ಹೇಳ್ತಿದ್ರೆ ಕೊಂಡ ಬೆಲೆಯನ್ನ 18 ಸಮಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಎಷ್ಟಿದೆಯೋ ಅಷ್ಟು ಲಾಭ ಆಗಿದೆ ಅಂತ ಹೇಳ್ತಿದ್ರೆ. ಹಾಗಾಗಿ ಇಂಟು 1. ಎಸ್ ನೋಡಿ, 18 ಒಂದ್ಲೆ 18, 18 ಎಂಟ್ಲೆ 144, 2 0ಗೆ 2 0, 800 ಒಂದ್ಲ 800, ಲಾಭ ಎಷ್ಟಾಯ್ತು? 800 ರೂಪಾಯಿ ಆಯ್ತು. 14,400 ಕೊಂಡ ಬೆಲೆ ಇದೆ, 800 ರೂಪಾಯಿ ಲಾಭ ಆಗಿದೆ. ಅಂದ್ರೆ ಮಾರಿದ ಬೆಲೆ ಎಷ್ಟಿರುತ್ತೆ, ಎಷ್ಟಕ್ಕೆ ಮಾರಬೇಕಾಗುತ್ತೆ? ಲಾಭ ಆದಾಗ ಮಾರಿದ ಬೆಲೆ ಬೇಕು ಅಂದ್ರೆ ಕೊಂಡ ಬೆಲೆ ಪ್ಲಸ್ ಲಾಭ ಎಷ್ಟಿದೆ? 800 ರೂಪಾಯಿ. 0 0 8 4 12 ದಶಕ 1 5 1 15,200 ರೂಪಾಯಿಗೆ ಮಾರಬೇಕು. ಆಪ್ಷನ್ ಸಿ ರೈಟ್ ಆನ್ಸರ್. ಅವಾಗ ನಮಗೆ ಕೊಂಡ ಬೆಲೆಯ 18ನೇ ಒಂದರಷ್ಟು ಲಾಭ ಸಿಗುತ್ತೆ. ಎಸ್, ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಈ ರೀತಿಯ ಕ್ವಶನ್ಗಳನ್ನ ನಿಮ್ಮ ನವೋದಯ ಎಕ್ಸಾಮ್ನಲ್ಲಿ ಲಾಭ ಮತ್ತು ನಷ್ಟ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ಕೇಳುವ ಸಾಧ್ಯತೆ ಇದೆ. ಈ ರೀತಿಯ ಕ್ವಶನ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ನಮ್ಮ ನಾನು ಕೊಟ್ಟಂತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರಿ. ಮತ್ತೆ ನವೋದಯ ಬೂಸ್ಟರ್ ಕೋರ್ಸ್ ಬೇಕಾಗಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆ್ಯಪ್ನ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ. ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಆ ಕೋರ್ಸನ್ನು ತಗೋಬಹುದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.